ಈಗ ನಾನು ನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡಿದ್ರೆ ಯಾಕೋ ಆಸಕ್ತಿ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ಮೋಸ್ಟ್ಲಿ ಏನಾದ್ರೂ MLA ಸೀಟ್ಗೆ ಏನಾದ್ರು ಕಣ್ಣಿಟ್ಟಿದ್ದೀರಾ? ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಓಡಾಡ್ತಾ ಇದ್ದೀರಾ ತಾವು. ನಾನು ಅಬ್ಸರ್ವ್ ಮಾಡಿದಾಗೆ ತೊಣಸ್ಕೊಪ್ಲಲ್ಲಿ ನೋಡಿದ್ರು ನೀವೇ, ಕುಂಬಾರ್ ಕೊಪ್ಲಲ್ಲಿ ನೋಡಿದ್ರು ನೀವೇ, KG ಕೊಪ್ಲಲ್ಲಿ ನೋಡಿದ್ರು ನೀವೇ, ವಿವೇಕಾನಂದ ನಗರ ಸರ್ಕಲ್ ಅಲ್ಲಿ ನೋಡಿದ್ರು ನೀವೇ, ಆಯುಷ್ ಸರ್ಕಲ್ ಅಲ್ಲಿ ನೋಡಿದ್ರು ನೀವೇ. ಏನಾದ್ರು ಅದಕ್ಕೆ ಏನಾದ್ರು ಇಟ್ಟಿದ್ದೀರಾ ಕಣ್ಣು ಅಂತ? ಇಲ್ಲ, ಇನ್ನೂ ಅಷ್ಟು ದೊಡ್ಡ ವ್ಯಕ್ತಿ ನಾನಾಗಿಲ್ಲ. ಹಲವಾರು ಜನ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅಪೇಕ್ಷಿತರುಗಳು, ಸೀನಿಯರ್ಗಳು ತುಂಬಾ ಜನ ಇದ್ದಾರೆ. ನಾನು ಒಂದು ಸಂಘಟನಾತ್ಮಕವಾಗಿ ಓಡಾಡ್ತಾ ಇದ್ದೀನಿ ಅನ್ನೋದು ಬಿಟ್ರೆ ಯಾವ್ದು ಮೊದಲೇ ಹೇಳ್ದಂಗೆ ನನಗೆ ಅಧಿಕಾರದ ಆಸೆ ಇಟ್ಕೊಂಡು ನಾನು ಬಂದವನಲ್ಲ. ನಾನು ಸಂಘಟನೆ ಒಳಗಡೆ ನನ್ನ ಅವಧಿಯಲ್ಲಿ ಏನಾಗುತ್ತೆ ಅನ್ನೋದು ಅದೊಂದು ಮೆಮೊರಿ ಇರ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ವರ್ಷಗಳ ಕಳೆದ ಮೇಲೆ ನೀವು ಕೇಳಿದಂತ ಪ್ರಶ್ನೆಗೂ ಕೂಡ ಇದೇ ಉತ್ತರ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಸಂಘಟನೆಯಿಂದ ಬಂದವರು, ನಾವು ಅಧಿಕಾರಕ್ಕೋಸ್ಕರ ಬಂದವರಲ್ಲ. ಅಧಿಕಾರಕ್ಕೋಸ್ಕರ ಬಂದವರಾಗಿದ್ರೆ ನನ್ನ 18ನೇ ವಯಸ್ಸಲ್ಲಿ ನಾನು ರಾಜಕೀಯಕ್ಕೆ ಕಾಲಿಡ್ಬೇಕು ಅಂತ ಅಂದ್ರೆ ಶಂಕರಲಿಂಗೇಗೌಡರ ಕಾರಣ. ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಅವ್ರ ಹೆಸರನ್ನ ಇವತ್ತು ಉಳಿಸ್ಕೊಂಡ್ ಬಂದಿದ್ವಿ, ಮುಂದಕ್ಕೆ ಉಳಿಸ್ಕೊಂಡು ಹೋಗ್ತೀವಿ. ನಮ್ಮ ಪಾರ್ಟಿಗೆ ಸೇರಿಸ್ತಂತವ್ರು ಅದೊಂದು ನಮ್ಗೆ ನೆನಪೋದು, ಅದು ಯಾವತ್ತಿಗೂ ಶಾಶ್ವತವಾಗಿರ್ತದೆ. ನಾನು ಅಧಿಕಾರದ ಆಸೆಗೆ ಬಂದವನಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಪಕ್ಷಕ್ಕೆ ನನಗೇನು ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರಕ್ಕೆ ನ್ಯಾಯ ದೊರಕಿಸುವಂತ ಕೆಲಸ ಮಾಡ್ತೀನಿ. ಅದಕ್ಕೆ ಮೋಸ ಮಾಡುವಂತ ಕೆಲಸ ನಾನು ಖಂಡಿತ ಮಾಡೋದಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹಲವಾರು ಕ್ಯಾಂಡಿಡೇಟ್ಗಳ ವಿಚಾರ ಮಾತಾಡಿದ್ರಿ. ನಾನು ಯಾರ ಪರನೂ ಅಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ, ನಾನು ಯಾರ ಪರನೂ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಪರ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಬಿಟ್ಟು ಅವನ ಜೊತೆ ಓಡಾಡ್ಬೇಕು, ಅವನ್ನ ಗೆಲ್ಸ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಅದನ್ನೇ ಕೆಲಸ ಮಾಡ್ತೀನಿ ಹೊರತು ಯಾವುದೇ ವ್ಯಕ್ತಿಯಿಂದ ನಾನು ಖಂಡಿತ ಹೋಗೋದಿಲ್ಲ. ಯಾರಿಗೇ ಟಿಕೆಟ್ ಕೊಡ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ಪರ ನಿಲ್ತೇನೆ. ನಾನು ಯಾರಿಗೂ ಟಿಕೆಟ್ ಕೊಡಿ ಅಂತಾನು ಕೂಡ ನಮ್ಮ ಪಕ್ಷದಲ್ಲಿ ಏನೇ ಕೇಳಿದಂತ ಸಂದರ್ಭದಲ್ಲಿ ನಾನು ತಿಳಿಸೋದಿಲ್ಲ. ಯಾರಿಗೇ ಕೊಟ್ರು ನಾವು ಭಾರತೀಯ ಜನತಾ ಪಾರ್ಟಿನ ಗೆಲ್ಸ್ಕೊ ಬರ್ತೀನಿ ಅಂತೇಳಿ ನಾನು ಮಾತಾಡ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ವ್ಯಕ್ತಿಯಿಂದ ಹೋಗೋದಿಲ್ಲ. ಈಗ ತಾವು ಲಕ್ಷ್ಮಣ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಒಂದ್ ತಿಂಗಳ 2 ತಿಂಗಳ ಹಿಂದೆ ಯಾವ ವಿಚಾರಕ್ಕೆ? ನಮ್ಮ ಮಾಜಿ ಸಂಸದರು ಮತ್ತೆ ಹಾಲಿ ಸಂಸದರು ವಿಚಾರಕ್ಕೆ ಅವರು ತುಂಬಾ ಅವೇಳಕರವಾಗಿ ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ರು. ನಮ್ಮ ಮಹಾರಾಜರ ಬಗ್ಗೆ ಆಗಿರ್ಬೋದು, ಮಹಾರಾಜರ ಬಗ್ಗೆ ಏನೋ ಓಟು ತಗೊಂಡೇ ಇಲ್ಲ, ಯಾವ್ದಿದೋ ಇವರೆಲ್ಲ ಗೆಲ್ಸ್ಬಿಟ್ರಲ್ರಿ ಮಹಾರಾಜರು ಅಂತ, ಎಲ್ರಿ ಕಾಣ್ತಾನೆ ಇಲ್ಲ ಅಂತ. ನೀವು ಮನೆಯೊಳಗೆ ಕೂತ್ಕೊಂಡ್ರಿ ಎಲ್ರಿ ಕಾಣ್ತಾರೆ? ಬಂದ್ ಈಚೆ ನೋಡಿ, ಮಹಾರಾಜರದು ಫೇಸ್ಬುಕ್ ನೋಡಿ, ಅವ್ರ ಅಕೌಂಟ್ಗಳನ್ನ ನೋಡಿ, ನೋಡಿ ಕೈಗೆ ಅಂತ. ಅರಮನೆದು ಯಾವ ಗೇಟ್ ಇಂದ ಹೋಗ್ಬೇಕು ಒಳಗಡೆ? ಖಂಡಿತ ನೋಡಿ, ಇವತ್ತು ಒಂದು ವಿಚಾರ, ಅರಮನೆಗೆ ಹೋಗ್ಬೇಕು ಅವ್ರ ಮೀಟ್ ಆಗಕ್ಕೆ. ಖಂಡಿತ ಒಂದು ವಿಚಾರ, ಅರಮನೆಗೂನು ಅವ್ರಿಗೂನು ಈ ರಾಜಕೀಯಕ್ಕೂ ಸಂಬಂಧ ಇಲ್ಲ. ರಾಜಕಾರಣ ಏನಿದ್ರು ಅರಮನೆಯಿಂದ ಈಚೆ ಅಷ್ಟೇ. ರಾಜಮನೆತದ ಮಹಾರಾಣಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಒಂದು ರಾಜಕೀಯ ಒಂದು ಇದಾಗ್ಬೇಕಾದ್ರೆ ನೀನು ರಾಜಕಾರಣಿಯಾಗಿ ನಿಂದೆ ಆಚೆ ಇರ್ಬೇಕು. ಅದು ನಮ್ಮ ಏನು ಮಹಾರಾಜರದ ಒಂದು ಅರಮನೆ ಇದೆ ಅದರಿಂದ ಹೊರಗಡೆ ಅಷ್ಟೇ. ಮನೆಯೊಳಗೆ ಹೋಗ್ತಾ ಇದ್ದಂಗೆ ನಾನೇ ಆದ್ರೂ ಅಷ್ಟೇನೆ ರಾಜಕಾರಣ ನಾನು ಮನೆಯೊಳಗಡೆ ತಗೊಂಡೋಗ್ಬಾರ್ದು. ನಂದೇನೇ ರಾಜಕಾರಣ ಇದ್ರು ಮನೆಯಿಂದ ಹೊರಗಡೆ ಇಟ್ಕೋಬೇಕು. ಮನೆಯೊಳಗೂ ನಾವು ರಾಜಕಾರಣ ಮಾಡ್ತಾ ಇದ್ರೆ ನಮ್ಮ ಫ್ಯಾಮಿಲಿಗೆ ಕೊಡುವಂತ ಟೈಮ್ ಏನು? ಹಂಗಾಗಿ ಅವರು ಕಾಡಾ ಆಫೀಸಲ್ಲಿ ಅವ್ರದ್ದು ಕಚೇರಿಯನ್ನ ತೆರೆದಿದ್ದಾರೆ. ಅಲ್ಲಿ ಯಾವಾಗ್ಲೂ ಸಿಗ್ತಾರೆ. 4 ಜನ PAಗಳನ್ನ ಇಟ್ಕೊಂಡಿದ್ದಾರೆ ಆಫೀಸ್ಗೆ. ಅಲ್ಲಿ ಅವ್ರದ್ದು ಮೇಂಟೈನ್ ಮಾಡುವಂತ ಒಂದು ಪ್ರತಿಯೊಂದು ಕೆಲಸನೂ ಸ್ಪಂದಿಸ್ತಾ ಇದಾರೆ. ಖಂಡಿತ ಸ್ಪಂದಿಸ್ತಾರೆ. ಇವತ್ತಿಗೂ ಸ್ಪಂದಿಸ್ತಾ ಇದಾರೆ, ಮುಂದಕ್ಕೂ ಸ್ಪಂದಿಸ್ತಾರೆ. ಅವ್ರ ಕಚೇರಿಯಲ್ಲಿ ಮಾಡ್ತಿರ್ತಕ್ಕಂತ ಪ್ರತಿ ಒಬ್ರು ಕೂಡ ಸ್ಟಾಫ್ಗಳು ಜನಸ್ನೇಹಿಯಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ. ನಮಗೂ ಅದು ಹೆಮ್ಮೆ ಇದೆ. ನಾವು ಹಲವಾರು ಬಾರಿ ನಾವು ಎಲ್ಲಾ ಕಡೆ ಹೇಳ್ಕೊಂಡಿದೀನಿ ನಾನು ಅದನ್ನ. ಮಹಾರಾಜರ ಬಗ್ಗೆ ಹಗುರವಾಗಿ ಮಾತಾಡಬಹುದು. ಮಹಾರಾಜ ಅಂತಲ್ಲ, ಈಗ ಅವ್ರು ಸಂಸದರಾಗಿದ್ದಾರೆ. ಅವ್ರ ಬಗ್ಗೆ ಏನು ಮಾಡಿಲ್ಲ ಅಂತಂದ್ರೆ ನೀನ್ ಏನಪ್ಪಾ ಗೊತ್ತೋ, ದಾಖಲಾತಿ ಇಟ್ಕೊಂಡ್ ಬಂದ್ ಕೂತ್ಕೋ ಮಾತಾಡೋಣ ಅಂತ ಹೇಳಿದ್ದೆ. ಪ್ರತಾಪ್ ಸಿಂಹ ಅವರು 10 ವರ್ಷಗಳ ಕಾಲ ಏನು ಮಾಡಿಲ್ಲ ಅಂತ ಹೇಳಿದ್ರು. ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ಓಡಾಡ್ತಿದ್ಯಲ್ಲಪ್ಪ, ಯಾರಪ್ಪ ಮಾಡಿದ್ದದನ್ನ? ನೀವು ಕಾಂಗ್ರೆಸ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ಬೋದು. ನೀವು ಮೇನ್ ಡೋರ್ ಕೀಕು ಹಿಡ್ಕೊಂಡ್ ಕೂತಿರೋ ವ್ಯಕ್ತಿ ಜೊತೆನೆ ಜಗಳ ಮಾಡ್ಕೊಂತ ನೋಡಿ. ಲಕ್ಷ್ಮಣ್ ಒಬ್ಬ ಬಕೀಟ್ ವ್ಯಕ್ತಿ. ಅವನು ಬಕೀಟ್ ಇಟ್ಕೊಂಡು ರಾಜಕಾರಣ ಮಾಡ್ತಾವ್ರವನೇ ಹೊರತು ಯಾವುದೇ ರೀತಿಯ ತತ್ವ ಸಿದ್ಧಾಂತ ಕಾಂಗ್ರೆಸ್ ಇಟ್ಕೊಂಡು ಓಡಾಡ್ತಾ ಇರುವಂತ ವ್ಯಕ್ತಿ ಅಲ್ಲ. ಇವತ್ತು ಅವನಿಗೆ ಅಧಿಕಾರ ಬೇಕು, ಎಲ್ಲೆಲ್ಲಿ ಸೀಟ್ ಬೇಕು ಅಲ್ಲಿ ಬಕೀಟ್ ಹಿಡಿತಾನೆ. ಅವ್ರವ್ರ ವಿರುದ್ಧ ಈ ತರ ಮಾತಾಡ್ತಾರೆ. ಮಾತಾಡಿದಕ್ಕೆ ಕಾಂಗ್ರೆಸ್ ಅವರು ಬೆಂತಟ್ಟಿ ಅವ್ನಿಗೆ ಎಲ್ಲಾ ಟಿಕೆಟನ್ನು ಕೊಟ್ಟಿದ್ದೀರಿ. ಯಾವ ಎಲೆಕ್ಷನ್ ಬಿಟ್ಟಿಲ್ಲ. ಅವನು ಎಲ್ಲಾ ಎಲೆಕ್ಷನ್ ನಿಂತು ಸೋತಿ ಸುಂಡಾಬಿಟ್ಟವನೆ. ಕೊನೆಗೆ ಉಳಿದಿರೋದೊಂದೇ ನಗರ ಪಾಲಿಕೆ ಚುನಾವಣೆ. ಅಲ್ಲಿ ಯಾವ್ದಾರು ಒಂದು ವಾರ್ಡ್ ಅಲ್ಲಿ ನಿಂತು ಆ ಸೋತ್ ಬಿಟ್ರೆ ಅವ್ನ ಜನ್ಮ ಸಾರ್ಥಕ ಆಯ್ತದೆ.
ಕೊನೆಗೆ ಮನೇಲಿ ಹೋಗಿ ಮನಿ ಬಿಡ್ತಾನೆ, ಯಾರ ಪರನು ಹೋಗಲ್ಲ ಅಂತ ನನ್ನ ಅನಿಸಿಕೆ. ನಾನು ಹೇಳೋದು ನಾನು ಜನ್ಮ ಇರೋವರೆಗೂ ನಾನೊಂದು ಮಧ್ಯದಲ್ಲಿ ಮಾತಾಡ್ತೀನಿ. ನಾನು ಮೊದಲೇ ಹೇಳಿದೀನಿ, ನನ್ನ ಜನ್ಮ ಇರೋವರೆಗೂ ನಾನು ಬಿಜೆಪಿ ಬಿಟ್ಟು ಹೋಗುವಂತ ಮನುಷ್ಯನೇ ಅಲ್ಲ. ಅಲ್ಲ, ಈಗ ಬಿಟ್ಟೋಗಿರೋರೆಲ್ಲ ಹಂಗೆ ಹೇಳ್ತಾ ಇದ್ರಲ್ವಾ? ಖಂಡಿತ ಇಲ್ಲ. ಬಿಟ್ಟೋಗಿರೋರು ಯಾರು ಕೂಡ ಅವರ 18 ವಯಸ್ಸಲ್ಲಿ ಸೇರಿದ್ರೆ ಮೂಲ ಇರೋದು ಆ ಬೇರು ಅನ್ನೋದು ಇರ್ತದಲ್ಲ, ಅಲ್ಲಿಂದ ಬಂದ್ರೆ ಗಿಡ ನೋಡಿ ನಾವ್ ಯಾವ ಬೀಜ ಹಾಕಿರ್ತೀವಿ ಅದೇ ಗಿಡ ಬರೋದು. ಆದ್ರೆ ಎಲ್ಲೋ ನೋಡಿ ಬಂದು ಈ ಎಡಾಂತರದಲ್ಲಿ ಪಾರ್ಟಿಗೆ ಬಂದು ಸೇರ್ಕೊಂಡು ಎಲ್ಲವನ್ನೂ ಉಪಯೋಗಿಸ್ಕೊಂಡು ಅಧಿಕಾರ ಹೋದ ತಕ್ಷಣ ಇನ್ನೊಂದು ಪಾರ್ಟಿಗೆ ಹೋಗಿ ಸೇರ್ಕೊತಾರಲ್ಲ. ಕೆಲವರು ಸಮೀಕ್ಷೆ ತಿಳ್ಕೊಂಡೇ ಹೊರಟಾರೆ. ಕೆಲವು ಸಮೀಕ್ಷೆ ತಿಳ್ಕೊಂಡು ಅಂದ್ರೆ ಗ್ಯಾರಂಟಿ ವ್ಯಕ್ತಿಗೆ ಓಡಾಡಿದ ತಕ್ಷಣ ಜಂಪ್, ಇಲ್ಲ ಅಣ್ಣ ಈ ಸಲ ನಿಮ್ ಪರವಾಗಿ ಮಾಡ್ತೀವಿ ಅಂತ ಎಲ್ಲವನ್ನು ಅನುಭವಿಸಿದ್ದಾರೆ. ಈ ಪಾರ್ಟಿ ತಿಂದಿದ್ದಾರೆ, ಈ ಪಾರ್ಟಿ ಋಣ ಇದೆ ಅವ್ರಿಗೆ. ಆ ಋಣವನ್ನು ಮರೆತು ಅವ್ರು ಬೇರೆ ಪಾರ್ಟಿಗೆ ಹೋಗಿದ್ದಾರೆ. ಅವ್ರು ಯಾವತ್ತಿದ್ರು ಉಳಿಗಾಲ ಇಲ್ಲ, ಅವ್ರ ಎಡಾಂತರ. ಅವ್ರ ಜೀವನದಲ್ಲಿ ಏನೋ ಸಾಧಿಸಕ್ ಸಾಧ್ಯ. ಈಗ ಲಕ್ಷ್ಮಣ ಅವ್ರ ವಿಚಾರಕ್ಕೆ ಬಂದ್ರೆ, ಅವರು ಒಬ್ಬ ಹುಟ್ಟು ಹೋರಾಟಗಾರರೇ. ನಾವೇ ನೋಡ್ಕೊಂಡ್ ಬಂದಿದೀವಿ ಹಲವಾರು ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹಂತ ಹಂತವಾಗಿ ಅವರು ಶಿಕ್ಷಕರ ಕ್ಷೇತ್ರ ಇರ್ಬೋದು, ಪದವೀಧರರ ಕ್ಷೇತ್ರ ಇರ್ಬೋದು, ಚುನಾವಣೆಯಲ್ಲಿ ಸೋಲು ಗೆಲುವು ಯಾರಿಗಿಲ್ಲ. ಎಂತೆಂತವ್ರು ಇಂದಿರಾ ಗಾಂಧಿ ಅಂತವ್ರೆ ಸೋತಾಯ್ತು ಅಲ್ವಾ, ಎಂತೆಂತವ್ರೆಲ್ಲ ಎಲೆಕ್ಷನ್ ಸೋತಿರ್ಲಿ. ಈಗ ನಾನು ಹೇಳೋದು, ಅವರು ಒಬ್ಬ ಒಳ್ಳೆ ಹೋರಾಟಗಾರರು. ಅವರು ಕೆಲವು ಪ್ರಶ್ನೆಗಳನ್ನ ಮಾಡಿದ್ರೆ ಏನಕ್ಕೆ ತಾವು ಅಷ್ಟು ಮುಗಿ ಬೀಳ್ತೀರಾ ತಾವು ಅಂತ ನಾನು ಕೇಳೋದು. ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ ಕಾಂಗ್ರೆಸ್ ಪಾರ್ಟಿಯ ನಿಮ್ಗೆ ವಿರೋಧ ಪಕ್ಷದವರು ಇರಬಾರ್ದು. ಸೆಂಟ್ರಲ್ ಅಲ್ಲಿ, ಸ್ಟೇಟ್ ಅಲ್ಲಿ ನೀವು ಅವರು ರೂಲಿಂಗ್ ಪಾರ್ಟಿ, ಅವರು ನಿಮ್ದನ್ನೇನಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಗೆ ನೀವು ಸೆಂಟ್ರಲ್ ಅಲ್ಲಿ ರೂಲಿಂಗ್ ಪಾರ್ಟಿ ಆಗಿತ್ಕೊಂಡು ಅಪೋಸಿಷನ್ ಪಾರ್ಟಿಗಳನ್ನ ನೀವೇ ಪ್ರಶ್ನೆ ಮಾಡ್ತಾ ಇದ್ದೀರೋ, ಹಂಗೆ ಸ್ಟೇಟ್ ಅಲ್ಲಿ ಅವರು ರೂಲಿಂಗ್ ಪಾರ್ಟಿ ಆಗಿ ಇಟ್ಕೊಂಡು ಅವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದೇ ನಿಮ್ಗೆ ಏನಾದ್ರು ಕೇಳ್ಬಿಟ್ರೆ ಪ್ರಶ್ನೆ ಯಾಕೆ ಅಷ್ಟು ಬೇಜಾರಾಗ್ಬಿಟ್ಟು ನೋಡಿ. ಯಾವುದೇ ಒಂದು ನಾನು ಇದರಲ್ಲೇ ಮಧ್ಯೆ ಹಾಕ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಇದರಲ್ಲಿ ಯಾರೋ ಒಬ್ರು MP ಗೆದ್ದಿರ್ತಾರೆ, ನೀವು ಸೋತಿರ್ತೀರಾ. ಹಾಗಾದ್ರೆ ನೀವು ಪ್ರಶ್ನೆ ಯಾವತ್ತೂ ಮಾಡೇ ಇಲ್ವಾ? ಎಲ್ಲಿ ಕೆಲಸ ಮಾಡಿ ಬಂದು ಅಂತ ಕೇಳಿಲ್ವಾ? ಕೇಳೋದೇ ತಪ್ಪ? ಏನ್ ಹಂಗೆ ಮುಗಿ ಬಿದ್ದು ಬಿಟ್ರೆ ಎಲ್ರೂ ವ್ಯಕ್ತಿನ ಪ್ರಶ್ನೆ ಮಾಡೋದೇ ಇಲ್ವಾ? ಹಾಗಾದ್ರೆ ನೋಡಿ, ನೀವು ಕೇಳ್ತಾರ ಪ್ರಶ್ನೆ ಕರೆಕ್ಟ್ ಇದೆ. ಆದ್ರೆ ಮಾಧ್ಯಮನ ಏನ್ ತೋರ್ಸುತ್ತೆ, ಆ ಮಾಧ್ಯಮನ ಮುಖಾಂತರನೇ ಇವತ್ತು ರಾಜ್ಯದ ಜನತೆ ಅದನ್ನೇ ಸತ್ಯ ಅಂತ ಹೇಳ್ಕೊಂಡು ನಂಬ್ತಾ ಇದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸತ್ಯನೇ ಬರೋದು ಅಂತ. ಅವಾಗ ಇವರು ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಸರಿಯಾದ ಮಾಹಿತಿ ನೀಡಿದ್ದೇನೆ ರಾಜ್ಯದ ಜನತೆಗೆ. ಯಾರು ಸುಳ್ಳನ್ನ ಹೇಳ್ಕೊಂಡು, ಲಕ್ಷ್ಮಣ್ ಅವರು ಸುಳ್ಳನ್ನ ಹೇಳ್ಕೊಂಡು ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದಾಗ ದಾಖಲಾತಿ ಇರ್ಬೇಕಲ್ಲ ಸ್ವಾಮಿ. ನೋಡಿ, ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ 292 ಬೂತ್ಗಳಲ್ಲಿ ಮತಗಳು ಕಳ್ಳ ಓಟ್ ಹಾಕೊಂಡು ಮಹಾರಾಜರು ಗೆದ್ದು ಬಿಟ್ಟಿರೋದು MP ಎಲೆಕ್ಷನ್ ಅಲ್ಲಿ. ನನಗೆ ಸೋತ್ಬಿಟ್ರಲ್ಲ ಇದೆ. ಅವ್ರಿಗೆ ಚುಚ್ಚೋದನ್ನ ನಕಲಿ ಅಂತ ಹೇಳಿದ್ರೆ ನೀನು ಕಾನೂನು ಹೋರಾಟ ಇದೆಯಲ್ಲಪ್ಪ. 292 ನಾನು ಚಾಲೆಂಜ್ ಮಾಡ್ತೀನಿ. ಗೌರವಯುತವಾಗಿ ಒಪ್ಕೋಬೇಕು. ಲಕ್ಷ್ಮಣ್ ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. 292 ಬೂತ್ಗಳಲ್ಲಿ ಏನು ನಕಲಿ ಮತಗಳು ಹಾಕಿ ಯದುವೀರವ್ರು ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ದೀರಲ್ಲ, ಕಾನೂನಾತ್ಮಕವಾಗಿ ನೀವು ಸಾಬೀತ್ ಮಾಡಿ. ಅವಾಗ ನಾನು ರಾಜಕಾರಣ ನಿವೃತ್ತಿ ಹೊಂತೀನಿ. ನೀವೇನಾದ್ರು ಅದನ್ನ ಸಾಬೀತುಪಡಿಸ್ಲಿಲ್ಲ ಅಂದ್ರೆ ನೀವು ರಾಜಕಾರಣ ನಿವೃತ್ತಿ ಹೊಂತೀರಾ? ಸಾಧ್ಯ ಇದೆಯಾ ಅದು? ಹೇಳಿ. ಆತರ ಹತಾಶೆಯಿಂದ ಹೇಳಿರ್ಬೋದಾ ಅಂತ. ಹತಾಶೆಯಿಂದ ನೋಡಿ ಸ್ವಾಮಿ, ಹತಾಶೆಯಿಂದ ಪ್ರೆಸ್ ಮೀಟ್ ಮಾಡುವಂತದ್ದು ಇದೆಯಾ? ಹತಾಶೆ ಇದ್ರೆ ಜನಗಳ ಹತ್ರ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ಲಿ, ಅವ್ರ ಮನೇಲಿ ಮಾತಾಡ್ಕೊಳ್ಳಿ. ಹತಾಶೆ ಇದ್ರೆ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡಬಾರ್ದು. ಅವರೊಬ್ರು ವಕ್ತಾರರಾಗಿದ್ದಾರೆ. ಕಾಂಗ್ರೆಸ್ ಅವರು ಅವ್ರನ್ನ ನಂಬಿ ವಕ್ತಾರನ ಮಾಡಿದ್ದಾರೆ. ಯಾವ್ದೋ ಖಾಲಿ ಜೆರಾಕ್ಸ್ ಪೇಪರ್ ಇಟ್ಕೊಬಿಟ್ಟು ನನ್ನ ಹತ್ರ ದಾಖಲಾತಿ ಇದೆ, ನನ್ನ ಹತ್ರ ದಾಖಲಾತಿ ಇದೆ. ಏನ್ ದಾಖಲಾತಿ ತೋರಿಸಿ ಪ್ರೆಸ್ ಅಲ್ಲಿ ರಿಲೀಸ್ ಮಾಡಿ ದಾಖಲಾತಿಗಳನ್ನ. 10 ವರ್ಷಗಳ ಕಾಲ ಪ್ರತಾಪ್ ಸಿಂಹ ಏನು ಮಾಡಿಲ್ಲ, ಶೂನ್ಯ ಅಂತ ಹೇಳಿದಿರಲ್ಲ, ದಾಖಲಾತಿ ತಗೊಂಡ್ಬಂದಿಡಿ. ಶೂನ್ಯ ಏನು ಮಾಡಿಲ್ಲ. ಇದನ್ನ ಬೇರೆ ಈಗ ಬೆಂಗಳೂರು ಮೈಸೂರು ರೋಡ್ ಮಾಡಿದ್ದಾರೆ ಅಂತ ಹೇಳ್ಕೊತಾ ಇದಾರಲ್ಲಪ್ಪ, ನೀವೇ ಮಾಡಿರೋದಕ್ಕೆ ದಾಖಲಾತಿ ರಿಲೀಸ್ ಮಾಡಿ. ಏರ್ಪೋರ್ಟ್ ವಿಸ್ತೀರ್ಣ ಐತಲ್ಲ, ನೀವೇ ಮಾಡಿರೋದೊಂದು ದಾಖಲಾತಿ. ನಾನು ಅದನ್ನೇ ಕೇಳ್ತೇನೆ. ಈಗ ಅವ್ರು ಹೇಳ್ಕೊಳ್ಳಿ, ನಾನು ಜರ್ನಲಿಸ್ಟ್ ಆಗಿ ಕೇಳ್ತಾನೆ, ಪ್ರತಾಪ್ ಸಿಂಹ ಅವರು ಇಷ್ಟು ವರ್ಕ್ ಮಾಡಿದ್ರು ನೀವು ಅವ್ರನ್ನ ಕಂಟಿನ್ಯೂ ಮಾಡ್ತಾ ಇಲ್ವಲ್ಲ ಅಂತ. ನೋಡಿ, ನಮ್ಮ ಪಾರ್ಟಿ ಒಳಗಡೆ ರಾಮದಾಸ್ ಅವರು ಕೂಡ ಹಲವಾರು ಯೋಜನೆಗಳ ತಂದು ಹಲವಾರು ಕಾರ್ಯಕ್ರಮ ಮಾಡಿ ಮಿನಿಸ್ಟರ್ ಆದಂತ ಸಂದರ್ಭದಲ್ಲೂ ಹಲವಾರು ಕೆಲಸಗಳನ್ನ ಮಾಡಿದ್ರು. ಅವ್ರಿಗೆ ತಪ್ಪಿಸಿ ವಚನ ಕೊಟ್ಟರು ಅಂದ ತಕ್ಷಣ ರಾಮದಾಸ್ ಏನು ಕೆಲಸ ಮಾಡಿಲ್ಲ, ಅದಕ್ಕೆ ಮನೇಲಿ ಕೊಡ್ಸಿದ್ರು ಅಂತ. ಇಂಟರ್ನಲ್ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ಬೇಕು. ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲ, ಇವತ್ತು ರಾಜ್ಯದಲ್ಲಿ ಆ ಗೌರವ ಸಿಕ್ಲೇಬೇಕು, ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಬೇಕು. ನೋಡಿ, ಇದನ್ನ ಹೇಳ್ಬೇಕು ಅಂತಂದ್ರೆ ಕಾನೂನಲ್ಲೇ ಇದೆ. ಕಾರ್ಪೊರೇಷನ್ ಚುನಾವಣೆಯಲ್ಲಿ 5 ವರ್ಷಕ್ಕೊಂದ್ಸತ ರೊಟೇಷನ್ ಪದ್ಧತಿ, ರೋಸ್ಟರ್ ಪದ್ಧತಿ. ರೋಸ್ಟರ್ ಪದ್ಧತಿ ಏನಕ್ಕೆ? ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಬೇಕು ಅಂತ 5 ವರ್ಷಕ್ಕೊಂದ್ಸಲ ಕ್ಯಾಟಗರಿಗಳನ್ನ ಚೇಂಜ್ ಮಾಡಿ ಬೇರೆಯವ್ರಿಗೆ ಕೊಡುವಂತ ಕೆಲಸ ಆಗುತ್ತೆ. ಕೆಲವರು ಅವರು ಪ್ರಬಲ ನಾಯಕರಾಗಿರುವಂತ ಸಂದರ್ಭದಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡಿರ್ತಾರೆ, ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ಸಂದರ್ಭದಲ್ಲಿ. 10 ವರ್ಷಕ್ಕೊಂದ್ಸಲ ಡಿಲಿಮಿಟೇಷನ್ ಇದೆ. ಹಂಗೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಬೇಕು ಅಂತ ಹೇಳಿ ಮಹಾರಾಜರಿಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಸಂಘಟನೆ ಒಳಗಡೆ ತೊಡಗಿಸ್ಕೊಂಡಿದಾರಲ್ಲ,
ಅವ್ರಿಗೂ ಸಂಘಟನೆಯಲ್ಲಿ ಒಳ್ಳೆ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅವರು ರಾಜಕೀಯವಾಗಿ ಸತತವಾಗಿ ಅವ್ರು ಏನ್ ಕೆಲಸ ಮಾಡ್ಕೊಂಡ್ ಬರ್ಬೇಕು, ಅವ್ರೇನ್ ಮನೇಲಿ ಕೂತಿಲ್ವಲ್ಲ, ಸಂಘಟನೆ ಮಾಡ್ತಾರೆ. ಆಯ್ತು, ಇದಕ್ ಬಂದಂಗೆ ಈಗ ಮೊನ್ನೆ ತಾವು ಮಾತಾಡಿದ್ರಿ ಎಚ್ ಸಿ ಮಹದೇವಪ್ಪ ಅವ್ರದ್ದು. ಹ್ಮ್. ಈಗ ನಾನು ಹೇಳೋದು, ಈಗ ಒಬ್ಬ ರಾಜ, ಅವನು ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಅವತ್ತಿನ ದಿನ ಒಬ್ರ ಮೇಲೆ ಒಬ್ರು ಯುದ್ಧಗಳು, ಹಿಂದೂ ರಾಜರ ಮೇಲೆ ಹಿಂದೂ ರಾಜರುಗಳು ಯುದ್ಧಕ್ಕೆ ಬಂದಿಲ್ವಾ? ಪಲ್ಲವರು ಇನ್ನೊಬ್ರ ಮೇಲೆ ಬಿದ್ದಿಲ್ವಾ? ಇನ್ನೊಬ್ರು ಪಲ್ಲವರ ಮೇಲೆ ಬಿದ್ದಿಲ್ವಾ? ಅಥವಾ ಮೈಸೂರು ಮಹಾರಾಜರ ಮೇಲೆ ನಮ್ಮ ಹಿಂದೂಗಳು ಯಾರು ಯುದ್ಧಕ್ಕೆ ಬೀಳ್ಲಿಲ್ವಾ? ನೋಡಿ, ನಾನು ಜನರಲ್ಲಿ ನಾನು ಕೇಳ್ಬಿಡ್ತೀನಿ, ಪ್ರಶ್ನೆ ಮುಗಿಸ್ಬಿಡ್ತೀನಿ. ನಾವು ಈಗ ಅನ್ಯ ಧರ್ಮೀಯರು ಅನ್ನೋ ಕಾರಣಕ್ಕೆ ಟಿಪ್ಪು ಸುಲ್ತಾನು 3 ಮಹಾಯುದ್ಧಗಳನ್ನ ಮಾಡಿ ತನ್ನ ಜೀವನ ತ್ಯಾಗ ಮಾಡ್ದ. ಅದು ಅವನ ಆಸ್ಥಾನ ಉಳಿಸ್ಕೊಳಕ್ಕೆ ಹೊರತು ಅವತ್ತೇನ್ ಭಾರತ ಅಂತ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ. ಯಾವ್ಯಾವ ಮಹಾರಾಜರು ಬಂದಿದ್ದಾರೆ, ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೇನೆ ಹಲವಾರು ಕಾನೂನುಗಳನ್ನ ಮಾಡಿದ್ದಾರೆ, ಹಲವಾರು ಬೇಕಾದಷ್ಟು ಧರ್ಮ ಪರ್ಯಟನೆಗಳನ್ನ ಮಾಡಿದ್ದಾರೆ, ದಾಳಿಗಳು ಮಾಡಿದ್ದಾರೆ. ನಮ್ಮ ಅಶೋಕ ಎಲ್ಲಿವರೆಗೆ ಅಫ್ಘಾನಿಸ್ತಾನದವರೆಗೂ ಹೋಗಿದ್ದಾನೆ. ಇಲ್ಲಿ ನಾನು ಹೇಳೋದು, ಒಬ್ಬ ಅನ್ಯ ಧರ್ಮೀಯ ರಾಜನ್ನ ಒಂದು ಮಾತು ಕ್ರೆಡಿಟ್ ಕೊಟ್ರೆ ಆ ಕ್ರೆಡಿಟ್ ಕೊಡೋದೇ ಒಂದ್ ದೊಡ್ಡ ಏನೋ ಅಪಚಾರ ಅನ್ನೋ ತರ ಮಾತಾಡ್ತೀವಿ. ಈಗ ನಾನು 100-200-300 ವರ್ಷಗಳ ಹಿಂದೆ ಯಾವ್ದೋ ಪುಸ್ತಕಗಳಿದಾವೆ, ಆ ಮೈಸೂರಿನ ಇತಿಹಾಸದ ಬಗ್ಗೆ ಪುಸ್ತಕಗಳಿದಾವೆ. ಅದರಲ್ಲಿ ಒಂದ್ ಕಡೆ ಹೇಳ್ತಾರೆ, ಟಿಪ್ಪು ಸುಲ್ತಾನು KRS ಒಂದು ನಕ್ಷೆ ಮಾಡಿ ಈ ತರ ಮಾಡಬೇಕು ಅನ್ನೋಂತ ಒಂದು ಐಡಿಯಾ ಇತ್ತು ಅವನಿಗೆ ಅಂತ ಹೇಳ್ತಾರೆ. ಅದನ್ನ ಮುಂದುವರೆದ ಭಾಗವಾಗಿ ಇವ್ರು ಏನೋ ಹೇಳಿರ್ಬೋದು, ಅಡಿಗಲ್ಲ ಹಾಕಿದ್ದಾರೆ. ನೋಡಿ, ಮೊದಲನೇದಾಗಿ ಏನು ಸಹಿಸೋದೇ ಇಲ್ವಲ್ಲ ಯಾಕೆ? ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬಂದ್ರೆ ಅಡಿಗಲ್ಲ ಹಾಕಿದ್ದಾರೆ ಅಂತ ಹೇಳ್ತಾರೆ. ಏನೋ ಈಗ ಪ್ಲಾನ್ ಮಾಡಿದ್ದಾರೆ ಅಂತ. ಪ್ಲಾನ್ ಮಾಡಿದ್ರೆ ಈಗ ಮಹಾರಾಜರು ಕಟ್ಟಿಸಿದಂತ ಅದೆಲ್ಲ ಒಂದ್ ಕಡೆ ಇದೆ ಅಂತ ಒಂದು ವಿಚಾರ. ಮಹಾರಾಜರು ಕಟ್ಟಿರುವಂತ ಅಣೆಕಟ್ಟಿಗೆ ಇಂಜಿನಿಯರ್ ಯಾರು ಅಂತಂದ್ರೆ ವಿಶ್ವೇಶ್ವರಯ್ಯ ಅಂತ ಎಲ್ಲರಿಗೂ ಗೊತ್ತು. ಟಿಪ್ಪು ಸುಲ್ತಾನ್ ನಕ್ಷತ್ರ ಎಸದ್ನಲ್ಲ, ಆ ಇಂಜಿನಿಯರ್ ಯಾರು? ಯಾಕೆ ಬರ್ಲಿಲ್ಲ ಬುಕ್ ಅಲ್ಲಿ? ಯಾವ್ದೋ ಎಲ್ಲ ಸಿಕ್ಕಿರೋ ಕಲ್ಲನ್ನ ತಗೊಬಂದ್ಬಿಟ್ಟು ಅಡಿಗಲ್ಲ ಹಾಕಿದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಎಲ್ಲಿ ಸಿಕ್ತು ಕಲ್ಲು? ಇತಿಹಾಸದಲ್ಲಿ ಓದಿ. ನಾನು ಕೂಡ ಬುಕ್ ನ ಓದ್ಕೊಂಡ್ ಬಂದಿದ್ದೀನಿ, ಇತಿಹಾಸ ಎಲ್ಲ ನೋಡಿದೀನಿ. ಯಾವ್ದೋ ಸಿಕ್ಕಿರೋ ಕಲ್ಲನ್ನ ಆವತ್ತಿನ ದಿನ ತಗೊಂಡೋಗಿ ನೆಟ್ಬಿಟ್ರ ತಕ್ಷಣ ಟಿಪ್ಪು ಸುಲ್ತಾನ್ ಅಡಿಗಲ್ಲ ಹಾಕಿದ್ದು ಇವರು ಹಾಕಿರೋದು ಅಂತನಾ? ಇವು ಹುಟ್ಟಾಕಿರೋದೆ. ಇನ್ನೇನು 60 ವರ್ಷ ದೇಶ ಆಳ್ತಂತ ಕಾಂಗ್ರೆಸ್ ಅವತ್ತಿನ ದಿನದಿಂದ ಹುಟ್ಟಾಕ ಬಂದಿರುವಂತದ್ದು ಇದು. ಹುಟ್ಟಾಕೊಂಡು ಇವರೇ ಬರೆದಂತ ಬುಕ್ಗಳಲ್ಲಿ ಎಲ್ಲ ಬರ್ಕೊಂಡಿರೋದು. ಎಲ್ಲೂ ಕೂಡ ಅದು ಎಲ್ಲಿಂದ ಸಿಕ್ತು ಕಲ್ಲು, ಎಲ್ಲಿಂದ ಬಂತು, ಅಡಿಗಲ್ಲ ಹಾಕಿದ್ರೆ ಅದಕ್ಕೆ ಇಂಜಿನಿಯರ್ ಯಾರು? ಅಣೆಕಟ್ಟು ಕಟ್ಟಬೇಕಾದ್ರೆ ಅದಕ್ಕೊಂದು ಏನೋ ಸುಮ್ನೆ ಹೋಗ್ಬಿಟ್ಟು ಏನ್ ಕಟ್ಬಿಡಕಾಯ್ತದ ಅಣೆಕಟ್ನ? ಅದಕ್ಕೊಂದು ನಕ್ಷೆ ಇರ್ಬೇಕಲ್ಲ. ಎಲ್ಲಿದೆ ನಕ್ಷೆ? ಯಾವ ಗ್ರಂಥದಲ್ಲಿದೆ ನಕ್ಷೆ? ತೋರಿಸ್ಲಿ ಅವರು. ಆದ್ರೆ ನಮಗೆ ಮಹದೇವಪ್ಪ ಅವರ ಹೇಳಿಕೆ ಬಗ್ಗೆ ನಾವು ಏನ್ ಮಾತಾಡ್ತಾ ಇದೀವಿ ಅಂದ್ರೆ ಯಾವುದೇ ಧರ್ಮಗಳ ವಿಚಾರ ಅಲ್ಲ. ನಿನಗೆ ಯಾವ್ದೋ ಅಡಿಗಲ್ ಹಾಕಿರುವಂತ ಯಾವುದೇ ಪ್ಲಾನ್ ಇಲ್ದಿರುವಂತ ಒಂದು ಅಡಿಗಲ್ಲು ವಿಚಾರಕ್ಕೆ ಟಿಪ್ಪು ಸುಲ್ತಾನ್ ವಿಚಾರ ಹೇಳಿದ್ಮೇಲೆ ಅಣೆಕಟ್ಟನ್ನ ಅವರ ಮನೆಯ ಆಭರಣಗಳನ್ನ ಅಡವಿಟ್ಟು ಮಾಡಿದಂತ ಒಡೆಯರ್ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಯಾಕೆ ಮಹದೇವಪ್ಪನವ್ರು ಮಾತಾಡ್ಲಿಲ್ಲ? ಇದ್ರ ಜೊತೆಗೆ ಅದನ್ನು ಮಾತಾಡಿದ್ರೆ ಅದಕ್ಕೆ ನಾವು ಒಂದ್ ಟೈಮಲ್ಲಿ ಕಾಂಗ್ರೆಸ್ ಅಂದ್ರೆ ಅವತ್ತಿನ ದಿನ ಕಮಲ ಅಂತಂದ್ರೆ ನಮ್ ಬಿಜೆಪಿ ಅಂತಂದ್ರೆ ಕಮಲದ ಗುರುತು ಅಂತಿದ್ರು. ಅವತ್ತು ನಮ್ಮನ್ನ ಯಾರು ನಂಬ್ತಾ ಇರ್ಲಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಮುದ್ರವಾಗಿ ಬೆಳೆದಿದೆ, ಒಂದು ಎಮ್ಮರವಾಗಿ ಬೆಳೆದಿದೆ. ಇವತ್ತು ರಾಜ್ಯದ ಜನತೆಗೆ, ಇಡೀ ದೇಶದ ಜನತೆಗೆ ಗೊತ್ತಿದೆ. ಯಾಕೆಂದ್ರೆ ಸತತವಾಗಿ ನಮ್ಮನ್ನ ಗೆಲ್ಸ್ಕೊಂಡ್ ಬರ್ತಾ ಇದಾರೆ. ಜನ ದಡ್ರಲ್ಲ, ಬುದ್ಧಿವಂತರಾಗಿದ್ದಾರೆ. ಬುದ್ಧಿವಂತರಾಗಿ ಇವತ್ತು ಮತ ನೀಡಿ ನಮ್ಮನ್ನ ಗೆಲ್ಸ್ಕೊಂಡ್ ಬರ್ತಾ ಇದಾರೆ. ಆದ್ರೆ ನಾವು ಯಾವುದೇ ರೀತಿಯ ಒಂದು ಧರ್ಮದ ವಿರೋಧಿಗಳಲ್ಲ. ನಮ್ಮಲ್ಲಿ 7 ಮೋರ್ಚಾಗಳಿದೆ. ಹಂಗೆ ಮೈನಾರಿಟಿ ಮೋರ್ಚಾನು ಒಂದಿದೆ. ಯಾಕೆ ಮಾಡ್ಕೊಂಡಿದೀವಿ? ಇವತ್ತು ಮುಸಲ್ಮಾನರಿಗೆ ಅಧಿಕಾರ ಕೊಟ್ಟಿಲ್ವಾ? ಎಲ್ಲಿ ಟಿಕೆಟ್ ಕೊಟ್ಟಿದ್ರಿ? ಖಂಡಿತ ನೋಡಿ, ಎಲೆಕ್ಷನ್ ಎಷ್ಟು ಟಿಕೆಟ್ ಕೊಟ್ಟಿದ್ರಿ ಮುಸಲ್ಮಾನರಿಗೆ? ನೋಡಿ, ಪ್ರತಿಯೊಬ್ಬರಿಗೂ ಕೊಟ್ಟಿದೀವಿ, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸುವಂತ ಕೆಲಸ ಮಾಡಿದೀವಿ. ಅಲ್ಲ ಹೇಳಿ, ದಾಖಲಾತಿ ಸಮೇತ ನಿಮಗೆ ಎಲ್ಲೆಲ್ಲಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕೊಟ್ಟಿದೀವಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೊಟ್ಟಿದೀವಿ ಅನ್ನೋದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ದಾಖಲಾತಿ ಸಮೇತ ನಿಮಗೆ ಕೊಡ್ತೀನಿ. ನಿಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ. ಆಮೇಲೆ ಮಹದೇವಪ್ಪನವರು ಹೇಳಿದ್ರಲ್ಲ, ಮಹದೇವಪ್ಪನವ್ರ ವಿಚಾರ ಸಣ್ಣ ಇನ್ನೊಂದು ವಿಚಾರ ತಗೋತೀನಿ. ಮಹದೇವಪ್ಪನವರು ಯಾವುದೇ ರೀತಿಯ ಒಂದು ಅವ್ರನ್ನ ಉಗುಳ್ಬಿಟ್ರೆ ಆಗೋಯ್ತಾ? ಯಾಕೆ ಅವ್ರನ್ನ ವಿರೋಧ ಮಾಡ್ತೀರಿ? ಹಿಂದೂಗಳೇ ಕಚ್ಚಾಟ ಮಾಡಿ. ಹೌದು ಸ್ವಾಮಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ, ನಾಡ ದೇವತೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಅಲ್ಲಿ ದೇವಸ್ಥಾನ ಮುಂದೆ ಹೋಗಿ ಆಶೀರ್ವಾದ ತಗೊಂಡು ಅಲ್ಲಿ ಸನ್ಮಾನವನ್ನು ಮಾಡಿಸ್ಕೊತೀರಿ. ಅಲ್ಲಿ ಕೊಟ್ಟಂತ ಕುಂಕುಮ ಹಾಕೊಳ್ಳೋದಿಲ್ಲ ನೀವು, ಅಲ್ಲಿ ಕೊಟ್ಟಂತ ತೀರ್ಥವನ್ನ ಸ್ವೀಕರಿಸೋದಿಲ್ಲ. ಯಾಕೆ? ಮುಸಲ್ಮಾನರು ಓಟ್ ಹೊಟ್ಟೋಗ್ಬಿಡುತ್ತೆ ಅಂತನಾ ರಾಜಕಾರಣ ಮಾಡ್ತಾ ಇರೋದು ಮಹದೇವಪ್ಪನವರು? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು 2 ಸಮುದಾಯಗಳ ಬಗ್ಗೆ ಒಂದು ಘರ್ಷಣೆಯನ್ನು ಉಂಟು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್, ಬಿಜೆಪಿ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಕೂಡ ನ್ಯಾಯ ದೊರಕಿಸ್ತಾ ಇದೆ ಅಂದ್ರೆ ಅದು ಬಿಜೆಪಿ. ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು
ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸ್ತೀವಿ ಅವರು. ಅವ್ರದೊಂದು ಸ್ಮಾರಕ ಮಾಡಿದ್ರೆ ಅವರು, ಜಾಗ ಕೊಟ್ರೆ ಅವ್ರಿಗೆ ಊಟಕ್ಕೆ. ಹಳೆ ಇತಿಹಾಸಗಳನ್ನ ತೆಗೆದ್ರೆ ಅವ್ರು ಹೇಳ್ಕೊಳಕ್ ಏನು ಇರೋದಿಲ್ಲ. ಈ ತರ ಸುಳ್ಳು ಲಕ್ಷ್ಮಣ್ ಅಂತ ಎಂತ ವ್ಯಕ್ತಿಗಳು ಡ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು 100 ಸುಳ್ಳು ಮೇಲೆ ಸತ್ಯ ಮಾಡಕ್ ಹೊರಟಿದ್ದಾರೆ. ಹಿಂಗೆ ಜನಗಳನ್ನ ಮುಟ್ಟಾಳರನ್ನಾಗಿ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅದನ್ನ ನಡೆಯೋದಿಲ್ಲ. ಸತ್ಯಾಂಶ ಎಲ್ಲರಿಗೂ ಗೊತ್ತಾಗಿದೆ. ತಕ್ಕ ಪಾಠವನ್ನು ಕಲಿಸ್ತಾರೆ ಕಾಂಗ್ರೆಸ್ಗೆ. ಈಗ ದಿನೇಶ್ ಗೌಡ್ರು ನಾನು ನೋಡ್ತಾ ಇದ್ದೀನಿ, ನೀವು ಎಲ್ಲ ಈ ತರ ಟಾಪಿಕ್ ಗಳು ಎತ್ಕೊಂಡು ನನಗೆ ಹೇಳ್ತಾ ಇರೋದು ದಿನೇಶ್ ಗೌಡ್ರನ್ನ ಒಂಥರ ಬಳಸ್ಕೋತಾ ಇದಾರೆ ಬಿಜೆಪಿ ಲೀಡರ್ಸ್. ಅವ್ರುಗಳು ಮಾತಾಡಲ್ಲ. ದಿನೇಶ್ ಗೌಡ್ರು ನುಗ್ತಾ ಇರೋ ರೀತಿ ನೋಡಿದ್ರೆ ಎಲ್ಲಾ ಕಾಂಗ್ರೆಸ್ ನಾಯಕರ ಮೇಲೂ ಮುಗಿ ಬೀಳ್ತಾ ಇದಾರೆ. ಎಲ್ಲ ಬಿಜೆಪಿಲಿ ಸ್ಪೋಕ್ಸ್ ಪರ್ಸನ್ ಇಲ್ವೇನೋ, ದಿನೇಶ್ ಗೌಡ್ರೆ ಸ್ಪೋಕ್ಸ್ ಪರ್ಸನ್ ಇರ್ಬೇಕು ಮೈಸೂರ್ಗೆ ಅನ್ನೋ ತರ ನೀವು ಬೀಳ್ತಾ ಇದ್ದೀರಿ, ಮುಗಿ ಬೀಳ್ತಾ ಇದ್ದೀರಿ. ಅಲ್ಲಲ್ಲ, ನಾನು ಕೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ನೀವು ಬಿಜೆಪಿ ಅವ್ರು ನಿಮ್ನ ಬಳಸ್ಕೊಂತಾ ಇದಾರೆ ಅಂತ ನಾನು ಹೇಳೋದು. ನೋಡಿ, ಭಾರತೀಯ ಜನತಾ ಪಾರ್ಟಿ ಒಳಗಡೆ ನಾವು ಒಪ್ಪಿ ನಾವೇ ತೆಗೆದುಕೊಂಡಂತ ನಮ್ಮ ಒಂದು ಇದನ್ನ ನೋಡಿ, ಸಂಘಟನೆ ನೋಡಿ ನನಗೆ ಈ ವಯಸ್ಸಿನಲ್ಲೇ ಅಧ್ಯಕ್ಷನಾಗಿ ನನಗೆ ಕೊಟ್ಟಿದ್ದಾರೆ. ನನ್ನ ಏಜ್ ಅಲ್ಲಿ ಅಧ್ಯಕ್ಷನಾಗಿರೋದು ನಾನೇ ಮೊದಲು. ಅವತ್ತಿಂದನೂ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಬಿಜೆಪಿಯವರು ಬಳಸ್ಕೊತಾ ಇರೋದಲ್ಲ. ನಾವು ನಮ್ಮ ಕರ್ತವ್ಯ, ನನ್ನ ಕೆಲಸವನ್ನ ಆ ಪೋಸ್ಟ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪ್ರತಿಯೊಂದು ಬಿಜೆಪಿಯಲ್ಲೂ ಕೂಡ ಪ್ರೆಸ್ ಮೀಟ್ ನಡೀತಾ ಇದೆ. ವಕ್ತಾರರು ಪ್ರತಿಯೊಂದಕ್ಕೂ ಏನೇನ್ ಹೇಳಿಕೆ ಕೊಡ್ಬೇಕು ಕೊಡ್ತಾ ಇದಾರೆ. ಆದ್ರೆ ನಾನ್ ಕೊಡುವಂತ ಹೇಳಿಕೆಗಳು ಕೆಲವೊಂದು ಸಂದರ್ಭದಲ್ಲಿ ಈ ಜಿಲ್ಲೆಯ ಒಬ್ಬ ನಿವಾಸಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಹೊರತು ಎಲ್ಲಾ ಕಡೆನೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ, ಕ್ಷೇತ್ರದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಅಂತ ನಾನು ಎಲ್ಲೂ ಬಿಂಬಿಸ್ಕೊಂಡಿಲ್ಲ. ಇವತ್ತು ಏನು ರಾಜ್ಯದ ಜನತೆಗೆ ಕಾಂಗ್ರೆಸ್ ಅವರು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದಾರೆ, ಅದು ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಹೊರತು ಯಾವುದೇ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಏಕಾಏಕಿ ಅವ್ರು ಏನು ಮಾತಾಡಲಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ತೀನಿ? ದಿನೇಶ್ ಗೌಡ್ರು ಬರೀ ಈ ತರ ಟಾಪಿಕ್ ತಗೋತಾರೆ. ಯಾಕೆ? ಈಗ ನೀವು ಒಂದ್ ಕಡೆಯಿಂದ ಸರ್ವೆ ಮಾಡ್ಕೊಂಡು ಹೋಗಿ ಹೇಳ್ತಾ ಇರೋದು, ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತು ಟಾಯ್ಲೆಟ್ ಇದೆ, ವಾಶ್ರೂಮ್ ಇದೆ, ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತು ಲೈಬ್ರರಿ ಇದೆ, ಎಷ್ಟು ಗೌರ್ಮೆಂಟ್ ಸ್ಕೂಲ್ 40% ರಿಸಲ್ಟ್ ಬಂದಿದೆ. ನೀವು ಇದ್ರ ವಿರುದ್ಧ ಹೋರಾಟ ಮಾಡಲ್ಲ. ಹಾಸ್ಪಿಟಲ್ಗಳ ಪರಿಸ್ಥಿತಿ ಏನು ಬೇಡ, ಬಾಟಾ ಶೋರೂಮ್ ಎದುರುಗಡೆ ಅಂಡರ್ ಪಾಸ್ ಅಂತ ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇದ್ದಾಗಲೇ ಮಾಡಿದ್ದು. ಆಮೇಲೆ ರಾಜಪಥ ಮಾಡ್ತೀನಿ ಅಂತ ಮಾಡಿದ್ವಿ. ಇವತ್ತು ಅಂಡರ್ ಪಾಸ್ ಅದು ಸ್ವಿಮ್ಮಿಂಗ್ ಪೂಲ್ ಆಗಿ ಕೂತಿದೆ. ಯಾಕೆ ಇದ್ರ ವಿರುದ್ಧ ಇಂಥದ್ರ ಬಗ್ಗೆ ಯಾಕೆ ಬಿಜೆಪಿ ಅವ್ರಿಗೆ ಮಾತೇ ಬರಲ್ಲ? ಅದ್ರಲ್ಲಿ ದಿನೇಶ್ ಗೌಡ್ರು ಇಂಥ ಟಾಪಿಕ್ ಗಳು ಹೋಗೋದೇ ಇಲ್ವಲ್ಲ ಅಂತ ನಮಗೆ ವೈಯಕ್ತಿಕ ಅನಿಸ್ತಾ ಇದೆ. ನೀವು ಮುಂದಿನ ದಿನಗಳಲ್ಲಿ ಇದನ್ನ ನೀವು ತಗೋಬೇಕು. ನೋಡಿ, ನೀವ್ ಹೇಳ್ತಾರ ಸತ್ಯವಾದ ಮಾತು. ದಿನೇಶ್ ಗೌಡ್ರು ಇಂಥ ವಿಚಾರಗಳಲ್ಲಿ ಹೋಗಿಲ್ಲ ಅಂತ ಹೇಳ್ತಾ ಇರೋದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ವರದಿ ಪ್ರತಿ ಒಂದು ವಿಚಾರಗಳಲ್ಲೂ ಕೂಡ ನೋಡಿ, ಕುದುರೆಮಾಳದಲ್ಲಿ 2 ಎಕರೆ ಅಷ್ಟು 254 ಮನೆಗಳು ಅಲ್ಲಿ ಗುಡಿಸ್ಲುಗಳಾಗಿತ್ತು. ಅಲ್ಲಿ ಗುಡಿಸ್ಲುಗಳನ್ನ ತೆರವು ಮಾಡಿಸಿ ಅಲ್ಲಿಗೆ ಒಂದು ಮನೆ ಕಟ್ಸ್ಕೊಡ್ಬೇಕು ಅಂತ ಹೇಳಿ ಮೂಡಾದಲ್ಲಿ ಇದೇ ನಾಗೇಂದ್ರ ಅವ್ರನ್ನ, ಪ್ರತಾಪ್ ಸಿಂಹ ಅವ್ರನ್ನ ಹಿಡ್ಕೊಂಡು, ನಮ್ದೇ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ. ಯಾವಾಗ? ಆ ಟೈಮಲ್ಲ ನಾನು ಹೇಳ್ತಾ ಇರೋದು ಕಳೆದ ಬಾರಿ ನಾ ಮಾತಾಡ್ತಾ ಇದ್ದೀನಿ. ಈಗ ಕೆಲವು ವರ್ಷಗಳಿಂದ, ಈಗ 3 ವರ್ಷದಿಂದ ಅವ್ರಿಗೆ ಜಾಗವನ್ನ ಮೂಡಾದಿಂದ ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದೀನಿ. ಆ ಗುಡಿಸಲಿರೋರ್ಗೆಲ್ಲ ಮನೆ ಆಗ್ಬೇಕೀಗ. ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನ ನಾವು ಮಾಡಿದೀವಿ ಅನ್ನೋದಕ್ಕೋಸ್ಕರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ಬೊಂಬು ಬಜಾರ್ ಒಳಗಡೆ ರೈಲ್ವೆ ಟ್ರ್ಯಾಕ್ ಆಜು ಬಾಜಲ್ಲಿ ಇವತ್ತು ಆ ಮನೆಗಳಿಗೆ ಎಲ್ಲಾರ್ಗು ನಮ್ಗೆ ಅಲ್ಲಿ ಮನೆ ಕೊಡ್ತಾರೆ, ಇಲ್ಲಿ ಮನೆ ಕೊಡ್ತಾರೆ, ಇಲ್ಲೇ ಮನೆ ಕಟ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಅಲ್ಲೇ ಮನೆ ಕಟ್ಕೊಡೋದಾದ್ರೆ ರೈಲ್ವೆ ಹಳಿಗಳು ಯಾಕೆ ನಿರ್ಮಾಣ ಆಗ್ತಾ ಇದೆ? ಅದು ರೈಲ್ವೆ ಬಫರ್ ಝೋನ್. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕಟ್ಟಡ ಕಟ್ಟಕ್ ಬಿಡಲ್ಲ. ಇವತ್ತೆಲ್ಲ ಅಲ್ಲಿ ರೈಲ್ವೆ ಕೆಲಸ ನಡೀತಾ ಇದೆ. ಅಂದ್ರೆ ಜನಕ್ಕೆ ಇವತ್ತೇ ಕಾಣಿಸ್ತಾ ಇದೆ. ಖಂಡಿತ ಹೌದು, ಮೋಸ ಮಾಡ್ತಾ ಇದ್ರು. ಆ ಜನಗಳನ್ನೆಲ್ಲ ಸ್ಲಮ್ ನ ಕ್ಲಿಯರ್ ಮಾಡಿಸಿ ಮುಂದಿನ ದಿನಗಳಲ್ಲಿ ಇದೇ ಜನಕ್ಕೆ ಅರ್ಥ ಆಗುತ್ತೆ ನಾವ್ ಏನಕ್ಕೆ ಮಾಡಿದೀವಿ ಅಂತ. ನಾವು ನಮ್ಮ ಮನಸ್ಸಿಗೆ ನಾನು ಒಳ್ಳೆ ಕೆಲಸ ಮಾಡಿದೀನಿ ಅಂತ ನನಗೆ ಒಳ್ಳೆ ನಿದ್ದೆ ಬರ್ಬೇಕು, ಅವ್ರಿಗೂ ಅನುಕೂಲ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಇವತ್ತು ಮಾಡಿದ್ ಇವತ್ತೇ ರಿಸಲ್ಟ್ ಸಿಗಲ್ಲ. ಇವತ್ತು ಆ ಜನಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು ಅವ್ರಿಗೆಲ್ಲ ಕೆಸರೆ ಕಲಿಸುವಂತ ಕೆಲಸ ಮಾಡಿಸಿದೀನಿ. 252 ಮನೆಗಳನ್ನ ಕೆಸರೆಯಲ್ಲಿ ಹೋರಾಟ ಮಾಡಿ ಕೊಡ್ಸಿದೀನಿ. ಅವತ್ತಿನ ದಿನ ಶಂಕರಲಿಂಗೇಗೌಡರು MLA ಆದಂತ ಸಂದರ್ಭದಲ್ಲಿ ಇದೇ JC ರೋಡ್ ಕೆರೆ ತರ ಇತ್ತು. ನಾನು ಫೋಟೋ ಕೊಡ್ತೀನಿ ನಿಮ್ಗೆ. ಅವತ್ತಿನ ದಿನ ನಮ್ಮದೇ ಪಕ್ಷದ ಶಂಕರಲಿಂಗೇಗೌಡರು ವಿರುದ್ಧನೂ ಕೂಡ ನಾನು ಪ್ರತಿಭಟನೆ ಮಾಡಿದ್ದೆ. ಇಲ್ಲ ಅಣ್ಣ, ತಪ್ಪಾಗ್ತಾ ಇದೆ, ನಮ್ಮದೇ ಪಕ್ಷದವ್ರು ಮಾಡಿದ್ರು ಕೂಡ ಅದು ತಪ್ಪು, ಮಾಡಬಾರ್ದು, ಇದು ಡೆವಲಪ್ಮೆಂಟ್ ಆಗ್ಬೇಕು ಅಂತ ಮಾಡಿದಂತ ಸಂದರ್ಭದಲ್ಲಿ ಶಂಕರಲಿಂಗೇಗೌಡರು ಬೆಂಗಳೂರಿಗೆ ಹೋಗಿದ್ರು. ಅವ್ರ ಮಗ ನಂದೀಶ್ ಪಿತ್ತಮ್ಮ ಅವ್ರನ್ನ ಕರೆಸಿ ಅಲ್ಲಿ ಕೂರಿಸಿ ಇವತ್ತೊಂದ್ ದಿನ ಈ JC ರೋಡ್ ಹೆಂಗಿದೆ, ಮತ್ತ ಅವ್ರ ಕಾಲದಲ್ಲೇ ರಸ್ತೆ ಆಗಿದ್ದದು. ಅಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ, ಮಣ್ಣಿನ ರೋಡ್ ತರ ಇತ್ತು. ಇವತ್ತು ರಸ್ತೆ ಆಗಿದೆ. ನಾಗೇಂದ್ರ ಅವ್ರು ಬಂದಂತ ಸಂದರ್ಭದಲ್ಲಿ, MLA ಆದಂತ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ತಂದು, ಅನುದಾನಗಳನ್ನ ರಾಜ್ಯ ಸರ್ಕಾರದಿಂದ ತಂದು ಅತಿ ಹೆಚ್ಚು ಡೆವಲಪ್ಮೆಂಟ್ ಮಾಡಿದ್ದಾರೆ.
ಇಲ್ಲ ಅಂದ್ರೆ ಎಷ್ಟೋ ಅಂತರದಲ್ಲಿ ಸೋಲ್ಬೇಕಿತ್ತು. ಅವ್ರು ಸೋಲುವಂತ ವ್ಯಕ್ತಿನೇ ಅಲ್ಲ, ಸೋಲುವಂತ ಕ್ಯಾಂಡಿಡೇಟ್ ಅಲ್ಲ. ನಾಗೇಂದ್ರ ಅವರು ಹೆಂಗೆ ಶಂಕರಲಿಂಗೇಗೌಡರು ಸೋಲಿಲ್ಲದ ಸರ್ದಾರ ಅಂತ ಬಿಜೆಪಿ ಅನ್ಸ್ಕೊಂಡಿದ್ರು, ನಾಗೇಂದ್ರ ಅವ್ರದ್ದು ಹಂಗೆ ಇತ್ತು. ಈಗ ಇನ್ನೊಂದು, ನಾಗೇಂದ್ರ ಅವರು, ರಾಮದಾಸ್ ಅವರು, ಯದುವೀರ್ ಒಡೆಯರು, ಪ್ರತಾಪ್ ಸಿಂಹ, ನಮ್ಮ ಶ್ರೀವತ್ಸ ಸರ್, ಇವ್ರನ್ನೆಲ್ಲ ಒಂದ್ ರೂಮಲ್ಲಿ ಕೂರಿಸಿ ಟೀ ಕುಡಿಯೋ ಪರಿಸ್ಥಿತಿಲಿ ಇದಾರ? ಒಂದ್ ರೂಮಲ್ಲಿ ಕೂತು ಮಾತಾಡ್ಕೊಂಡು? ಖಂಡಿತ. ನೋಡಿ, ಇವತ್ತು ನಮ್ಮ ಸಂಘಟನೆ ಒಳಗಡೆ, ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇವ್ರನ್ನೆಲ್ಲ ಕರೆದು ಮೀಟಿಂಗ್ ಗಳನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಚಾರಗಳಿದೆ, ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಅಲ್ಲ, ಎಲ್ಲರೂ ನಡುವೆ ಸಂಬಂಧ ಚೆನ್ನಾಗಿದೆ. ಖಂಡಿತ. ಯಾಕಂದ್ರೆ ನೀವು ಮುಂದಿನ ಎಲೆಕ್ಷನ್ ದಾಟಲ್ಲ ಕಾಂಗ್ರೆಸ್ ದಾಟದ್ ಬೇಡ ನನಗೆ. ಕಾಂಗ್ರೆಸ್ ಅದು ಅವ್ರ ಹಣೆ ಬರ. ಬಿಜೆಪಿ, ನೀವು ಕಾಂಗ್ರೆಸ್ ವೀಕ್ನೆಸ್ ಅಲ್ಲಿ ನಿಮ್ ಸಕ್ಸಸ್ ನೋಡ್ಬಿಡಿ, ನಿಮ್ಮ ಸ್ಟ್ರೆಂತ್ ಅಲ್ಲಿ ಸಕ್ಸಸ್ ನೋಡಿ ಅಂತ ನಾನ್ ಕೇಳ್ತೀನಿ. ನೋಡಿ, ಇವತ್ತು ಅವರು ಇನ್ನೂ ಒಂದು ಎಷ್ಟು ವರ್ಷ ಇದೆ ನೆಕ್ಸ್ಟ್ MLA ಎಲೆಕ್ಷನ್ಗೆ? ಇನ್ನು 2.5 ವರ್ಷದಲ್ಲಿ ಈಗ ಅವರು 5 ಜನ 5 ದಿಕ್ಕಿಗೆ ಮುಖ ಮಾಡ್ಕೊಂಡು, ಪಂಚಪಾಂಡವರು 5 ದಿಕ್ಕಿಗೆ ಮುಖ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಈಗ ನಿಜವಾಗ್ಲೂ ಇವರು ಒಂದ್ ಕಡೆ ಕೂತು ಎಲೆಕ್ಷನ್ ಫೇಸ್ ಮಾಡಿದಿರ್ಲಿ, ಟೀ ಕುಡಿಯೋ ಪರಿಸ್ಥಿತಿಲಿ ಇದಾರಾ? ಖಂಡಿತ ಇದಾರ. ಖಂಡಿತ ಎಲ್ಲರೂ ಅಣ್ಣ ತಂದಿರ್ತಾರೆ. ಲಾಸ್ಟ್ ಟೈಮ್ ಈ ಅಟ್ಲೀಸ್ಟ್ 5 ಜನದಲ್ಲಿ 4 ಜನ ಅಥವಾ 3 ಜನ ಒಟ್ಟಿಗೆ ಮೀಟ್ ಆಗಿರೋದು ಯಾವಾಗ? ನೋಡಿ, ನಾಗೇಂದ್ರ, ಪ್ರತಾಪ್ ಸಿಂಹ ಅವರು 2 ದಿನಗಳ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಗರ ಕಚೇರಿ ಒಳಗಡೆ ಇಷ್ಟೂ ಜನನು ಕೂತ್ಕೊಂಡು ಮುಂದಿನ ಹೋರಾಟದ ಬಗ್ಗೆ, ಮೂಡಾದಲ್ಲಿ ನಡೀತಲ್ಲ ಹಗರಣದ ಬಗ್ಗೆ, ಒಂದು ಹೋರಾಟ ಯಾವ ರೀತಿ ರೂಪಿಸ್ಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಯಾಕೆ ಅಂತಂದ್ರೆ ಅವರು ಏನೇನು ಭ್ರಷ್ಟತೆ ಮಾಡ್ತಾ ಇದಾರೆ, ಇವತ್ತೆಲ್ಲ ಏನೇನೆಲ್ಲ ನಡೀತಾ ಇದೆ, ಅದ್ರ ವಿರುದ್ಧ ಹೆಂಗೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ಒಟ್ಟಿಗೆ ನಾವೆಲ್ಲ ಕಾಫಿ ಟೀ ಕುಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ಲೋ ಒಂದ್ ಕಡೆ ಎಲ್ಲಾರು ವಿರೋಧವಾಗಿದ್ದಾರೆ ಅನ್ನೋ ತರ ಬಿಂಬಿಸ್ತಾ ಇದಾರೆ ಅಷ್ಟೇ. ನಾವು ಜರ್ನಲಿಸ್ಟ್ಗಳು ಖಂಡಿತ ಅಲ್ಲ. ಕಾಂಗ್ರೆಸ್ ಅವರು ರೋಡ್ ಅಲ್ಲಿ ಲಕ್ಷ್ಮಣ್ ಕಂಡ್ರೆ ಲಕ್ಷ್ಮಣ್ ಅಲ್ಲ, ಬಿಜೆಪಿ ಅವ್ರಿಗೆ ಲಕ್ಷ್ಮಣ್ ಕಂಡ್ರೆ ಆಗಲ್ಲ. ಅಲ್ಲ, ಇವತ್ತು ಅದು ಮಾತಾಡ್ತಾ ಇರೋದು ಅದೊಂದೇ ಅಲ್ಲ. ಅದೇ ಪಾಪ ಪ್ರಶ್ನೆ ಮಾಡ್ತಾ ಇರೋದಲ್ಲ, ಅದು ಹುಟ್ಟಾಕ್ತಾ ಇರುವಂತ ಸುಳ್ಳನ್ನ ನಿಜ ಮಾಡಕ್ ಕೊಟ್ಟಿರುವಂತ ವ್ಯಕ್ತಿ ಅವನು. ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಗೌರವ ಕೊಡ್ಬೇಕು ಅಂತ ನಮ್ಗೆ ಅನಿಸ್ತಾ ಇಲ್ಲ. ಕೆಲಸಗಾರ ಗೌರವ ಕೊಡೋಣ ಅಂತಂದ್ರೆ ಸುಳ್ಳುಗಳನ್ನ ಹೇಳ್ಕೊಂಡು ಬರಬಾರ್ದು. ಇದೇ ಪ್ರತಾಪ್ ಸಿಂಹ ಹೇಳಿದ್ರೆ, ನಿನ್ನ ಭಾರತೀಯ ಜನತಾ ಪಾರ್ಟಿ ಒಳಗಡೆ ನಿನ್ಗೆ ಪ್ರೆಸ್ ಮೀಟ್ ಮಾಡಕ್ ಏನಪ್ಪಾ ಯಾವ್ದೋ ಕಾಂಪೌಂಡ್ ಮಧ್ಯೆ ಮಾಡಿದ್ದೀನಿ, ಹಂಗಾರೆ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಹಂಗ ಅನ್ಬಿಟ್ಟು ನನಗೆ ಇವತ್ತು ಇದೇ ಪ್ರತಾಪ್ ಸಿಂಹ ಅವರು ಈಗ 15 ದಿನದಿಂದ 1 ವಾರದಿಂದ ಇದೇ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಪಾರ್ಟಿ ಆಫೀಸ್ ಒಳಗಡೆ. ತಾಕತ್ತಿದ್ರೆ ಮಾಡಿರೋದು ಎಲ್ಲ ಅವರು ಮಾಡೋದು ಬಿಡೋದಂತಲ್ಲ, ಒಟ್ಟಿಗೆ ಒಗ್ಗಟ್ಟಾಗಿ ಹೋಗೋ ಸ್ಥಿತಿಲಿ ಇದೀರಾ ನೀವು? ಇದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ವಿಚಾರಕ್ಕೆ. ನಾಗೇಂದ್ರ ಅವ್ರ ಮನಸ್ಥಿತಿ ಹೇಗಿದೆ ಈಗ? ಖಂಡಿತ ನಾಗೇಂದ್ರ ಅವರಾಗಿರ್ಬೋದು, ಈಗ ಮನಸ್ಥಿತಿ ಖಂಡಿತ ಚಾಲೆಂಜಿಂಗ್ ಆಗಿದಾರ. ಇವತ್ತು ನಗರಾಧ್ಯಕ್ಷರಾಗಿ ಅವ್ರ ಕರ್ತವ್ಯವನ್ನ ನಿರ್ವಹಿಸ್ತಾ ಇದಾರೆ. ಇವತ್ತು ನಮ್ಮ ಮೈಸೂರು ಜಿಲ್ಲೆ ಒಳಗಡೆ ಯಾವುದೇ ಸಂಘಟನೆಯಲ್ಲಿ ಮನ್ ಕಿ ಬಾತ್ ಇಂದ ಹಿಡಿದು ಪ್ರತಿ ಒಂದು ವಿಚಾರದಲ್ಲೂ ನೋಡಿ 100% ರಿಸಲ್ಟ್ ಇದೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ MLA ಕಾಂಗ್ರೆಸ್ MLA ಇದ್ರು ಕೂಡ ಸಂಘಟನೆಯಲ್ಲಿ ನಾವು ಟಾಪ್ ಇದೀವಿ. ಯಾವುದೇ ವರದಿಗಳು ಬೇಕಾದ್ರೂ ತಗೊಳ್ಳಿ, ಅದು ಯಾವುದೇ ರೀತಿ ಒಂದು ಅನುಮಾನ ಬೇಡ. ಆಮೇಲೆ ನಾಗೇಂದ್ರ ಅವ್ರಿಗೆ ಆರೋಗ್ಯ ಸರಿ ಇರ್ಲಿಲ್ಲ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದ್ರು. ವಿಚಾರ ಗೊತ್ತಾದ ತಕ್ಷಣ ಸೀದಾ ಪ್ರತಾಪ್ ಸಿಂಹ ಅವ್ರು ಬಂದ್ರು. ನಿಮ್ಮ ಮಾಧ್ಯಮಗಳಲ್ಲೇ ಬಂತು, ಮನೆಗೆ ಬಂದು ಏನ್ ನಾಗೇಂದ್ರ ಅಣ್ಣ ಹುಷಾರಾಗಿದ್ದೀರಾ ಅಂತ ಬಂದ್ರು. ಇವತ್ತಿಗೂ ಅವ್ರಿಗೂ ಕಮ್ಯುನಿಕೇಶನ್ ಚೆನ್ನಾಗಿದೆ, ಅಣ್ಣ ತಂದೆ ತರ ಇದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಈ ಸಲ 100ಕ್ಕೆ 100 ಭಾಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಇಡೀ ರಾಜ್ಯದಲ್ಲಿ ನಾವು ಸರ್ಕಾರ ಹೆಂಗ್ ಬರ್ತೀವೋ ಅದೇ ತರ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಮುಂದಿನ ಯಾವುದೇ ಚುನಾವಣೆಗಳಾಗ್ಬೋದು ನಾವೇ ಗೆಲ್ಲೋದು ಖಚಿತ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಥ್ಯಾಂಕ್ ಯು ದಿನೇಶ್ ಅವರೇ, ಬಹಳ ನಿಮ್ದು ಮಾತುಕತೆಗಳು. ಒಬ್ಬ ಒಳ್ಳೆ ಹುರಿಯಾಳು ಬಿಜೆಪಿಗೆ ಸಿಕ್ಕಿದ್ದಾನೆ ಅಂತ ಒಂದು ನಂಬಿಕೆ ನನಗ್ ಬರ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ನೀವೇನ್ ಹೇಳಿದ್ರಿ, ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ವರ್ಗೂ ದಿನೇಶ್ ಗೌಡ್ರಿಗೆ ಟಿಕೆಟ್ ಸಿಗ್ಲಿ. ಆ ಟಿಕೆಟ್ ಇನ್ಯಾವುದೋ ಕಾರ್ಯಕರ್ತನ ತಲೆ ಮೇಲೆ ಕೈ ಎಳ್ದಂತ ಟಿಕೆಟ್ ಆಗದೆ ಇರ್ಲಿ. ಸ್ವಂತ ಪರಿಶ್ರಮದಿಂದ ದಿನೇಶ್ ಚೈಲ್ಡ್ಹುಡ್ ಇಂದ ನೋಡ್ತಾ ಇದೀವಿ, ಹೋರಾಟದ ಮನೋಭಾವದ ವ್ಯಕ್ತಿ. ಟಿಕೆಟ್ ತಗೊಳ್ಳಿ, ಗೆಲ್ಲಿ. ಬಹಳ ಸಂತೋಷ ನಿಮ್ ಜೊತೆ ಭೇಟಿಯಾಗಿ ಮಾತಾಡಿದಕ್ಕೆ. ನನಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ನನ್ನ ಮಾತುಗಳಲ್ಲಿ ಯಾವುದೇ ರೀತಿಯ ವಿಚಾರದಲ್ಲಿ ತಪ್ಪು ಕಂಡು ಬಂದ್ರೆ ದಯವಿಟ್ಟು ಅದನ್ನ ನಮಗ್ ತಿಳಿಸಿ ತಿದ್ದುಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ನಾವು ಕಲಿಬೇಕಾಗಿರೋದು ಹಲವಾರಿದೆ. ಇಂಥದ್ದೆಲ್ಲ ಆಗ್ಬೇಕು ಇಂಥ ಹೋರಾಟ ಅಂತ ಹೇಳಿ ಅಂಥದ್ದು ಕೂಡ ಕೈ ಜೋಡಿಸ್ಕೊಂಡು ಮುಂದಿನ ದಿನಗಳಲ್ಲಿ
ಈ ಒಂದು ನನಗೇನು ಇವತ್ತು ಅಧ್ಯಕ್ಷನಾಗಿ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ನ್ಯಾಯ ದೊರಕಿಸುವಂತ ಕೆಲಸನ ನಾನು ಖಂಡಿತ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದಿನ ದಿನಗಳಲ್ಲಿ ಇರ್ಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.